ಇನ್ನು ಈ ಕಾರ್ಯಾಚರಣೆ ನಡೆಯೋ ಸಂದರ್ಭದಲ್ಲಿ ಉಗ್ರರ ಗುಂಡಿನ ಚಕಮಕಿ ಹೇಗಿತ್ತು ಅನ್ನೋದಕ್ಕೆ ನ್ಯೂಸ್ ಫಸ್ಟ್ ಆ ಸ್ಥಳದಲ್ಲೇ ಇತ್ತು. ಕಾರ್ಯಾಚರಣೆ ನಡೆಯುವಾಗ ಸ್ಥಳದಲ್ಲೇ ಇತ್ತು. ನಾದರ್ ಅನ್ನುವಂಥ ಗ್ರಾಮ, ಅಲ್ಲಿರುವಂಥ ಮನೆಯಲ್ಲಿ ಉಗ್ರರನ್ನ ಹತ್ಯೆ ಮಾಡಿದರು. ತ್ರಾಲ್ ಪ್ರದೇಶದ 2 ಮನೆಗಳಲ್ಲಿ ಅಡಗಿ ಕೂತಿದ್ರು ಉಗ್ರರು. ಮನೆಯಲ್ಲಿ ಅಡಗಿ ಕೂತಿದ್ದಂಥ ಉಗ್ರರನ್ನ ಮಟ್ಟ ಹಾಕಿದ್ದಾರೆ ನಮ್ಮ ಯೋಧರು. ಇದೇ ವೇಳೆ ನ್ಯೂಸ್ ಫಸ್ಟ್ ಅಲ್ಲೇ ಇತ್ತು. ಇಡೀ ಕಾರ್ಯಾಚರಣೆ ನಾವು ಕವರ್ ಮಾಡಿದ್ದೀವಿ. ಬೆಳಗ್ಗಿನಿಂದಲೂ ಕೂಡ ಕಾರ್ಯಾಚರಣೆ ಹೆಂಗಾಯ್ತು, ಯಾವ ರೀತಿ ಉಗ್ರಗಾಮಿಗಳನ್ನು ಕೊಂದು ಹಾಕಲಾಯಿತು ಅನ್ನೋದನ್ನ ಕರ್ನಾಟಕದ ಜನರಿಗೆ ಆ ಕಾರ್ಯಾಚರಣೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಬೆಳಗ್ಗಿನಿಂದಲೂ ಕೂಡ ಇಟ್ಟಿದ್ದೀವಿ. ಇದೇ ಮನೆಯಲ್ಲಿ ಅಡಗಿ ಕೂತಿದ್ದು, ಇದೇ ಮನೆಯಲ್ಲಿ ಉಗ್ರರಿದ್ರು. ಅವರನ್ನ ಕೊಂದು ಮುಗಿಸಲಾಗಿದೆ. ಅವರ ಸಂಹಾರ ಆಗಿದೆ. ಸಂಹಾರ. ಉಗ್ರರನ್ನ ನಮ್ಮ ಭಾರತದ ಯೋಧರು, ಸೈನಿಕರು ಕೊಂದು ಹಾಕಿದ್ದಾರೆ. ದೃಶ್ಯ ಗಮನಿಸ್ತಾ ಇದ್ದೀರಿ. ಮನೆಯಲ್ಲಿ ಯಾವ ರೀತಿ ಗುಂಡುಗಳ ದಾಳಿಯ ಗುಂಡಿನ ದಾಳಿ ಪ್ರತಿದಾಳಿ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಸದ್ಯ ಏನಂತಂದ್ರೆ ನಾನು ಟ್ರಾಲ್ ಪ್ರದೇಶ ಬೆಳಗ್ಗೆಯಿಂದನೂ ಸಹಿತ ಏನು ಆಪರೇಷನ್ ಆಗ್ತಾ ಇತ್ತಲ್ಲ, ಆ ಆಪರೇಷನ್ ಆಗಿರುವಂತಹ ಸ್ಥಳದಲ್ಲಿ ಇದೀನಿ. ಯಾವ ಮನೆಯ ಮೇಲೆ ಉಗ್ರರನ್ನ ಏನಂದ್ರೆ ಅಟ್ಟಾಡಿಸಿಕೊಂಡು ಸೇನೆ ಹೊಡೆದಿಲ್ಲ, ಅದೇ ಮನೆ ಮುಂದ್ಗಡೆ ಇದೀನಿ. ನಾನು ನಿಮಗೆ ಈ ಒಂದು ವಿಜುವಲ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದ್ಗಡೆ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ನಿಮಗೆ ಈ ಒಂದು ಸೇನೆ ಬೆಳಗ್ಗೆ ನಡೆದಿರ್ತಕ್ಕಂತಹ ಆಪರೇಷನ್ ಇದೆಯಲ್ಲ, ಈ ಆಪರೇಷನ್ ನಡೆಸಿರುವಂತಹ ಸಂದರ್ಭದಲ್ಲಿ ಇದೇ ಮನೆ ಮೇಲೆ ಏನಂತಂದ್ರೆ ದಾಳಿಯನ್ನ ಮಾಡ್ತಾರೆ. ಈ ಒಂದು ಮನೆಯಲ್ಲಿ ಏನಂದ್ರೆ ಆ ಉಗ್ರರು ಇರ್ತಾರೆ. ಒಟ್ಟು 3 ಜನ ಉಗ್ರರು ಸಹಿತ ಇದೇ ಮನೆಯಲ್ಲಿ ಇರುವಂತದ್ದು. ಮತ್ತೆ ಇಲ್ಲಿ ನೋಡಿ ಗನ್ ಶಾಟ್ಸ್ ಗಳು ನೋಡಿ, ಹೊಡೆದಿರುವಂತಹ ಗನ್ನು ಬುಲೆಟ್ ಏನಂದ್ರೆ ಯಾವ ರೀತಿಯಾಗಿದೆ ಅಂತಂದ್ರೆ ಇಲ್ಲಿ ಪೂರ್ತಿಯಾಗಿ ಏನಂದ್ರೆ ಆ ಬುಲೆಟ್ ಒಳಗಡೆ ಹೋಗಿರುವಂತದ್ದು. ಮತ್ತೆ ಈ ಗ್ಲಾಸ್ಗಳು ಸಹಿತ ಪೂರ್ತಿಯಾಗಿ ಏನಂತಂದ್ರೆ ಹೋಗ್ಬಿಟ್ಟಿದಾವೆ. ಇಲ್ಲಿ ಏನಂದ್ರೆ ಬುಲೆಟ್ ಬಿದ್ದಿರುವಂತಹ ಕಾರಣಕ್ಕಾಗಿ ಪೂರ್ತಿಯಾಗಿ ಏನಂದ್ರೆ ಈ ಜಾಗವೇ ಏನಂದ್ರೆ ಗೋಡೆ ಒಳಗಡೆ ಹೋಗಿದೆ. ಮತ್ತೆ ಒಳಗಡೆ ತೋರಿಸುವಂತ ಕೆಲಸ ಮಾಡಿ ಇಡೀ ಈ ಕಂಪೌಂಡ್ ಇತ್ತು, ಈ ಕಂಪೌಂಡ್ ಅನ್ನ ಒಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲೇ ನಿರಂತರವಾದಂತಹ ಗುಂಡಿನ ದಾಳಿ ಆಗ್ತಾ ಇತ್ತು. ಬೆಳಗ್ಗೆನೂ ಸಹಿತ ನಾವು ಇದೇ ಸ್ಥಳದಕ್ಕಾಗಿ ಏನಂದ್ರೆ ಕಾಯ್ಕೊಂಡು ಕೂತ್ಕೊಂಡಿದ್ವಿ. ವರದಿಯನ್ನು ಮಾಡಬೇಕು, ಕರ್ನಾಟಕದ ಜನರ ಮುಂದ್ಗಡೆ ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಏನಂದ್ರೆ ಬಂದ್ರೆ ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಏನಂದ್ರೆ ಫೈರಿಂಗ್ ಆಗುತ್ತೆ. ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಮನೆಯ ಒಳಗಡೆ ಏನಂದ್ರೆ ಗುಂಡಿನ ದಾಳಿ ಯಾವ ರೀತಿಯಾಗಿದೆ, ಮತ್ತೆ ಇಲ್ಲಿರುವಂತಹ ಪರಿಸ್ಥಿತಿ ಹೇಗಿದೆ ಅಂತ. ಯಾಕಂದ್ರೆ ಉಗ್ರರು ಮತ್ತೆ ಸೇನೆ ನಡುವೆ ನಡೆದಿರ್ತಕ್ಕಂತಹ ಗುಂಡಿನ ಚಕಮಕಿಯಲ್ಲಿ ಒಂದೊಂದು ಗುಂಡು ಬಿದ್ದಂತಹ ಸಂದರ್ಭದಲ್ಲಿ ಮನೆಯ ಕಿಟಕಿಗಳನ್ನ ಸೀಳಿ ಒಳಗಡೆ ಹೋಗಿದ್ದಾವೆ. ಆ ಮನೆಯ ಒಳಗಡೆ ಇರುವಂತಹ ಏನಂದ್ರೆ ಪರಿಸ್ಥಿತಿ ಪೂರ್ತಿಯಾಗಿ ಉಗ್ರನ್ನ ಸೆರೆಬಡಿಯುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಸ್ಥಳದಿಂದ ಈಗ ಏನಂದ್ರೆ ಆ ಒಂದು ಉಗ್ರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಯಾವ ಮನೆಯಿಂದ ಅವನು ಅಟ್ಯಾಕ್ ಅನ್ನ ಮಾಡಿದ್ದ, ಯಾವ ಮನೆಯಲ್ಲಿ ಏನಂದ್ರೆ ಸೇಫ್ ಗಾರ್ಡ್ ಆಗಿ ಇದ್ರು ಆ ಟೆರರಿಸ್ಟ್ಗಳು, ಆ ಮನೆಯ ಮುಂಭಾಗದಲ್ಲಿ ನಾನು ನಿಂತ್ಕೊಂಡಿರುವಂತ ಪ್ರತಿ ಏನಂದ್ರೆ ಕಿಟಕಿಯ ಗುಂಡು ಏನೋ ನೋಡಿದ್ರು ಸಹಿತ ಪೂರ್ತಿಯಾಗಿ ಗುಂಡುಗಳಿದಾವೆ, ಗುಂಡುಗಳು ಬಿದ್ದಿರುವಂತದ್ದು. ಮತ್ತೆ ಅದರ ಒಳಗಡೆ ಹೋಗ್ತೀನಿ ನಾನು. ಒಳಗಡೆ ಇರುವಂತಹ ಪರಿಸ್ಥಿತಿ ನೋಡಿದ್ರೆ ಇನ್ನೂ ಘನಘೋರ ಇರುವಂತದ್ದು ಅಂತಹ ಪರಿಸ್ಥಿತಿ. ಯಾಕಂದ್ರೆ ಇದೇ ಮನೆಯಲ್ಲಿ 3 ಜನರು ಉಗ್ರರು ಇದ್ದಾರೆ ಅನ್ನುವಂತಹ ಮಾಹಿತಿ ಬಂದ ನಂತರ ಈ ಮನೆ ಮೇಲೆ ಸೇನೆ ನಿರಂತರವಾದಂತಹ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಇದೇ ಮನೆಯ ಒಳಗಿನ ವಿಜುವಲ್ಸ್ ಏನಿದೆ, ಈ ಮನೆಗೆ ಆಲ್ರೆಡಿ ಅಂದ್ರೆ ಬಹಳಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಸ್ಥಳೀಯರು ಯಾವ ರೀತಿಯಾದಂತಹ ಗುಂಡಿನ ದಾಳಿ ಆಯಿತು ಮತ್ತೆ ಹೇಗಿತ್ತು ಆ ಒಂದು ಕಾರ್ಯಾಚರಣೆ ಅಂತ. ಇದರ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಒಳಗಡೆ ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತೀನಿ. ಒಟ್ಟು 3 ಜನ ಉಗ್ರರು, ಆ 3 ಜನ ಉಗ್ರರನ್ನ ಹೊಡೆದು ಉಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಫಸ್ಟ್ ಅಂದ್ರೆ ಇಲ್ಲಿ ನಾ ಈಗ ನಿಂತಿರಲ್ಲ, ಈ ನಿಂತಿರುವಂತಹ ರೂಮ್ ನಲ್ಲಿ ಏನಂದ್ರೆ ಫಸ್ಟ್ ಅಂದ್ರೆ ಉಗ್ರರು ದಾಳಿನ ಮಾಡ್ತಾರೆ. ಸೇನೆ ಮತ್ತೆ ಕಾರ್ಯಾಚರಣೆ ನಡೆಯುವಂತದ್ದು. ಅಲ್ಲಿ ಎದುರುಗಡೆ ಸೇನೆ ಇರುತ್ತೆ, ಇಲ್ಲಿ ಒಳಗಡೆ ಅಂದ್ರೆ ಉಗ್ರ ಕೂತ್ಕೊಂಡು ಅಟ್ಯಾಕ್ ಅನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಆ ಗುಂಡಿನ ದಾಳಿ, ಗುಂಡು ಪೊಲೀಸರು ಹೊಡೆಯುವಂತಹ ಅಂದ್ರೆ ಸೇನೆ ಹೊಡೆಯುವಂತಹ ಅಂದ್ರೆ ಗುಂಡು ಇಲ್ಲಿಂದ ಬಂದು ನೇರವಾಗಿ ಇಲ್ಲಿ ಗೋಡೆಗಳನ್ನ ಸೀಳುವಂತಹ ಕೆಲಸವನ್ನ ಮಾಡಿದೆ. ನೋಡಿ ಒಂದೊಂದು ಗುಂಡಿನ ಶಾಟ್ಸ್ ಗಳು ನೋಡಿದ್ರೆ ಎಷ್ಟು ಗುಂಡು ತಗಲಿದಾವೆ, ಎಷ್ಟು ಇಲ್ಲೇನಂತಂದ್ರೆ ಅಟ್ಯಾಕ್ ಅನ್ನ ಮಾಡಲಾಯಿತು. ಮತ್ತೆ ನಿರಂತರವಾದಂತಹ ಕಾರ್ಯಾಚರಣೆ. ಇಲ್ಲಿಂದ ಕೇವಲ ಒಂದು ಗೋಡೆಯ ವಿಜುವಲ್ಸ್ ಅನ್ನ ನಿಮಗೆ ತೋರಿಸುವಂತಹ ಕೆಲಸ ಮಾಡ್ತೀನಿ. ಈ ರೀತಿಯಾಗಿ ಒಟ್ಟು 2 ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. 1, 2, 3, 4, 5, 6, 7, 8, 9, ಇಲ್ಲಿ 10, 11, 12, 13, 14
ಈ ರೀತಿಯಾಗಿ ಗುಂಡಿನ ದಾಳಿಯನ್ನ ನಿರಂತರವಾಗಿ ಮಾಡಲಾಗುತ್ತೆ ಸೇನೆ. ಆ ಗುಂಡಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬರೋಬ್ಬರಿ ಏನಂದ್ರೆ ಸುಮಾರು 4 ರಿಂದ 5 ಗಂಟೆಗಳ ಕಾಲ ನಡೆಯುತ್ತೆ. ಮತ್ತೆ ಮನೆಯಲ್ಲಿರುವಂತಹ ಪರಿಸ್ಥಿತಿ ನೋಡಿ, ಆ ಉಗ್ರರಿರುವಂತಹ ಮನೆ ಎಷ್ಟು ಹೈಟೆಕ್ ಆಗಿದೆ. ಇಲ್ಲಿರುವಂತಹ ಜನಸಾಮಾನ್ಯರು ಜೀವನ ನಡೆಸೋದಕ್ಕೂ ಸಹಿತ ಆಗಲ್ಲ ಹಂತದಲ್ಲಿ ಇಂತಹ ಹೈಟೆಕ್ ಆದಂತಹ ಮನೆಯಲ್ಲಿ ಆ ವ್ಯಕ್ತಿ ಟೆರರಿಸ್ಟ್ಗಳು ಇಲ್ಲಿ ಕೂತ್ಕೊಂಡು ಇಲ್ಲಿ ನೋಡಿ, ಅವರು ಸಿಗರೇಟ್ ಸೇದಿ ಸಿಗರೇಟ್ ಸಹಿತ ಅವ್ರಿಗೇನಂದ್ರೆ ಇಲ್ಲೇ ಇದು ಮಾಡಿರುವಂತದ್ದು. ಅವರಿಗೆ ಕಲ್ಪನೆಯೇ ಇರಲಿಲ್ಲ ಏನ್ ನಡೀತಿದೆ ಇಲ್ಲಿ, ಯಾವಾಗ ಆಪರೇಷನ್ ಆಗುತ್ತೆ, ಹೇಗೆ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಏನಂದ್ರೆ ಈ ಮನೆಯ ವಾತಾವರಣ, ಈ ಮನೆಯ ಪರಿಸ್ಥಿತಿ ಇದು, ಈ ಮನೆಯ ಏನಂದ್ರೆ ಸಿಚುವೇಶನ್ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದೆ. ಇದೇ ಮನೆಯಲ್ಲಿ ಕೂತ್ಕೊಂಡು ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಈ ಒಂದೊಂದು ಗುಂಡಿನ ದಾಳಿ, ಮತ್ತೆ ನಿಮ್ಗೆ ಈ ಪರದೆ ಇದೆಯಲ್ಲ, ಪರದೆ ತೆಗೆದ್ರೆ ಗೊತ್ತಾಗುತ್ತೆ ಇದರಿಂದ ಗುಂಡು ಸೀಳಿ ಒಳಗಡೆ ಬಂದಿರುವಂತದ್ದು. ನೋಡಿ ಕಾಣಿಸ್ತಿದೆಯಲ್ಲ ಇಲ್ಲಿ, ಈ ಗುಂಡು ಇದರಿಂದ ಎಂಟ್ರಿನ ಮೊದಲು ಕಿಟಕಿಯಿಂದ ಈ ಒಂದು ಪರದೆಗೆ ಬಂದು ಪರದೆಯಿಂದ ಗೋಡೆಗೆ ಹೊಡೆಯುವಂತಹ ಕೆಲಸ. ಮತ್ತೆ ಇಲ್ಲಿ ನೋಡಿ ಪರದೆಗಳ ಪೂರ್ತಿ ಸಹಿತ ಏನಂತಂದ್ರೆ ಹರಿದೋಗಿರುವಂತದ್ದು. ಅಂತಹ ಏನಂತಂದ್ರೆ ವಾತಾವರಣ ಇದೆ. ಇದು ಪೂರ್ತಿಯಾಗಿ ಏನಂತಂದ್ರೆ ಇಲ್ಲಿರುವಂತಹ ವಾತಾವರಣ. ಮತ್ತೆ ನಿಮಗೆ ಬೇರೆ ರೂಮ್ ಅನ್ನು ಸಹಿತ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿರುವಂತಹ ಸ್ಥಳೀಯರು ಎಷ್ಟು ಸಪೋರ್ಟ್ ಕೊಡ್ತಾರೆ ಅವರಿಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ನಮ್ಗೆ ಮನೇಲಿ ಇರಬೇಡಿ, ನೀವು ಹೊರಟು ಬಿಡಿ ಅನ್ನುವಂತಹ ಮೆಸೇಜ್ ಅನ್ನು ಹೇಳ್ತಿದ್ದಾರೆ. ಈ ಮನೆ ಇದೆಲ್ಲ, ಈ ರೂಮ್ ಅಲ್ಲಿ 2ನೇ ವ್ಯಕ್ತಿ ಇರುವಂತಹ ಟೆರರಿಸ್ಟು ಈ ಮನೆಯಲ್ಲಿ ಅಂದ್ರೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು. एक मिनट ओके, 1 मिनट नहीं, अटैक हुए ना उसके बारे में दिखा रहे हैं, उसके लिए आ जाओ अशोक, अच्छा अशोक आ जाओ 1 मिनट ब्रदर, उसमें ज्यादा नहीं लेते. हाँ, यहाँ ನೋಡಿ ಯಾವ ಮಟ್ಟಕ್ಕಿನ ಪರಿಸ್ಥಿತಿ ಅಂದ್ರೆ ಇಲ್ಲವರು ತೋರ್ಸಕ್ಕೂ ಸಹಿತ ಏನಂತಂದ್ರೆ ನೀವು ಯಾವುದೇ ಕಾರಣ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಇಲ್ಲಿರುವಂತಹ ಪರಿಸ್ಥಿತಿ ನೋಡಿ, ಗುಂಡಿನ ದಾಳಿ ಆಗಿರುವಂತಹ ಗೋಡೆ ಛಿದ್ರ ಆಗಿರುವಂತದ್ದು. ಈ ಜಾಗದಲ್ಲೇ ಏನಂತಂದ್ರೆ ಟೆರರಿಸ್ಟ್ಗಳು ಕೂತ್ಕೊಂಡಿದ್ರು. ಮತ್ತೆ ಇಲ್ಲಿಂದ ಅಟ್ಯಾಕ್ ಅನ್ನ ಮಾಡ್ತಾರೆ. ಈ ಅಟ್ಯಾಕ್ ಅನ್ನ ಮಾಡುವಂತಹ ಪರಿಸ್ಥಿತಿ, ಇಲ್ಲಿಂದ ಅಟ್ಯಾಕ್ ಮಾಡುವಂತಹ ಕಾರಣಕ್ಕಾಗಿ ನೇರವಾಗಿ ಏನಂದ್ರೆ ಸೇನೆ ಮತ್ತೆ ಇವ್ರ ನಡುವೆ, ಉಗ್ರ ನಡುವೆ ನಡೆದಿರ್ತಕ್ಕಂತಹ ಗುಂಡಿನ ದಾಳಿಯ ಎಫೆಕ್ಟ್ ಇಡೀ ಮನೆ ಏನಂದ್ರೆ ಛಿದ್ರವಾಗಿದೆ. ಯಾವ ಭಾಗದಲ್ಲಿ ನೋಡಿದ್ರು ಸಹಿತ ಗುಂಡಿನ ದಾಳಿಗಳು ಕಾಣಿಸುತ್ತೆ. ಯಾವ ಭಾಗದಲ್ಲಿ ನೋಡಿದ್ರು ಸಹಿತ ಅಂದ್ರೆ ಗೋಡೆ ಸಿಳ್ಕೊಂಡು ಗುಂಡುಗಳು ಒಳ ಹೋಗಿದಾವೆ. ನೋಡಿ, ಸುಮಾರು 4 ರಿಂದ 5 ಅಡಿಗಳಷ್ಟು ಇರುವಂತಹ ಪರಿಸ್ಥಿತಿ. ಇಲ್ಲಿ ಹೆಂಗಿದೆ ಅಂದ್ರೆ ಪರಿಸ್ಥಿತಿ, ನಾವು ಹೇಳ್ತಿದ್ವಿ ಕಾಶ್ಮೀರದಲ್ಲಿ ಅಂದ್ರೆ ಎಲ್ಲರೂ ಸಹಿತ ಟೆರರಿಸ್ಟ್ಗಳಲ್ಲ ಅಂತ. ಆದ್ರೆ ಇಲ್ಲಿರುವಂತಹ ಬಹುತೇಕ ಎಲ್ಲರೂ ಸಹಿತ ಸಪೋರ್ಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ನಾವು ಒಳಗಡೆ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಇವರು ನಮಗೆ ಹೊರಗಡೆ ಕಳಿಸ್ತಿದ್ದಾರೆ, ಯಾವುದೇ ಕಾರಣಕ್ಕೂ ರಿಪೋರ್ಟ್ ಮಾಡಬೇಡಿ ನೀವು ಅಂತ. ಇಲ್ಲಿರುವಂತಹ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನಾವೆಲ್ಲರೂ ಹೇಳ್ತಾರೆ ಕಾಶ್ಮೀರದಲ್ಲಿರುವಂತಹ ತುಂಬಾ ಜನ ಅಂದ್ರೆ ಸಪೋರ್ಟ್ ಅನ್ನ ಕೊಡ್ತಾರೆ ಹಂಗೆ ಅಂತ ಹೇಳ್ಬಿಟ್ಟು. ಆದ್ರೆ ನೋಡಿ ಪರಿಸ್ಥಿತಿ, ಈ ರೀತಿಯಾದಂತಹ ವಾತಾವರಣ, ಇಲ್ಲಿರುವಂತಹ ಪರಿಸ್ಥಿತಿ ನೋಡಿದ್ರೆ ಜನರಿಗೆ ಎಷ್ಟು ಏನಂದ್ರೆ ಒಂದ್ ರೀತಿ ಆತಂಕ ಆಗ್ತಾ ಇದೆ. ಅಂದ್ರೆ ಯಾಕೆ ಅವ್ರನ್ನ ಹೊಡೆದು ಬಿಟ್ರು, ಇಲ್ಲಿ ನೋಡಕ್ಕಾದ್ರೂ ನೋಡಿ ಎಷ್ಟು ಜನ ಬಂದಿದ್ದಾರೆ. ಪೂರ್ತಿಯಾಗಿ ಸುಮಾರು ಒಂದೇ ಒಂದು ಗ್ರಾಮದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ. ಸುಮಾರು 250-300 ಜನ ಏಕಕಾಲದಲ್ಲಿ ಹೆಣ್ಮಕ್ಳು ಬಂದು ಅಳ್ತಾ ಇದ್ದಾರೆ. ಲಿಟರಲಿ ನೋಡಿ, ಇಲ್ಲಿ ಅಳ್ತಾ ಇರುವಂತಹ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅವರು ಇವರಿಗೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ರು. ಮತ್ತೆ ಇಲ್ಲಿ ಒಳಗಡೆನೂ ಸಹಿತ ಏನಂದ್ರೆ ಇದು ಏನು ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಮನೆ ಇದು 2ನೇ ಮನೆ. ಇದು ಒಟ್ಟು 2 ಮನೆಯಲ್ಲಿ ದಾಳಿಯನ್ನ ಮಾಡ್ತಾರೆ. ಆ 2 ಮನೆಯಲ್ಲಿರುವಂತಹ ಪರಿಸ್ಥಿತಿ ಇದು. ಒಂದು ಮನೆಯ ವಿಜುವಲ್ಸ್ ಅನ್ನ ನಿಮಗೆ ತೋರಿಸಿದೆ. 2ನೇ ಮನೆಯ ಒಳಗಡೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಿಮಗೆ ಒಳಗಡೆಯ ವಿಜುವಲ್ಸ್ ಅನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ನಮ್ಮ ಕ್ಯಾಮ್ರಾದಲ್ಲೂ ಸಹಿತ ಇಲ್ಲಿ ಲೈಟ್ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಪೂರ್ತಿಯಾಗಿ ತೋರಿಸೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಒಳಗಡೆ ಎಂಟ್ರಿನ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲೊಂದು ರೂಮ್ ಇದೆ. ಈ ರೂಮಲ್ಲೂ ಸಹಿತ ಅಟ್ಯಾಕ್ ಆಗಿದೆ. ಈ ರೂಮಲ್ಲೂ ಸಹಿತ ಗುಂಡಿನ ಚಕಮಕಿ ಆಗುತ್ತೆ. ಈ ಗುಂಡಿನ ಚಕಮಕಿ ಆಗಿರುವಂತಹ ನೋಡಿ ಒಳಗಡೆ 1.5 ಅಡಿ 2 ಅಡಿ 3 ಅಡಿ ಅಷ್ಟು ಒಳಗಡೆ ಏನಂದ್ರೆ ಆ ಗುಂಡು ಒಳಗಡೆ ಹೋಗಿರುವಂತದ್ದು. ಆ ಗುಂಡು ಹೋಗಿರುವಂತಹ ಎಫೆಕ್ಟ್ ಹೇಗಿದೆ ಅಂದ್ರೆ ಇಡೀ ಗೋಡೆ ಛಿದ್ರವಾಗಿ ಹೋಗಿದೆ. ಮತ್ತೆ ಈ ಗ್ಲಾಸ್ ನೋಡಿ, ಈ ಗ್ಲಾಸಲ್ಲೂ ಸಹಿತ ಪೂರ್ತಿಯಾಗಿ ಕಿಟಕಿ ಎಲ್ಲ ಹೊಡೆದಾಕಿರುವಂತದ್ದು. 2 ಮನೆಯಲ್ಲಿ ಉಗ್ರರಿದ್ರು. ಆ 3 ಜನ ಉಗ್ರರನ್ನ ನಿರಂತರವಾಗಿ ದಾಳಿಯನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಅವರಿಗೆ ಇಲ್ಲಿ ನೋಡಿ ಅವರು ಬ್ಯಾಟರಿ ಸಹಿತ ಅಂದ್ರೆ ಟಾರ್ಚ್ ಸಹಿತ ಇಟ್ಕೊಂಡಿದ್ರು ಎಲ್ಲೇ ಹೋಗ್ಬೇಕಂದ್ರೂ ಸಹಿತ. ಮತ್ತೆ ಅದ್ರ ಜೊತೆಗೆ ಈ ಗೋಡೆ ಏನಿದೆ, ಈ ಗೋಡೆಯಲ್ಲಿರುವಂತಹ ಗುಂಡಿನ ಏನಂದ್ರೆ ಏನೋ ಬುಲೆಟ್ ಒಳಗಡೆ ಗೋಡೆ ಒಳಗಡೆ ಇರುವಂತದ್ದು. ಎಷ್ಟು ಹೈಟೆಕ್ ಆಗಿದ್ರು ಇವರು ಅಂದ್ರೆ ಟೆರರಿಸ್ಟ್ಗಳು. ಇವರಿಗೆ ಸಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇತ್ತು. ಇಲ್ಲಿರುವಂತಹ ಸ್ಥಳೀಯರು ಬಂದು ಒಳಗಡೆ ಸಹಿತ ಏನಂದ್ರೆ ಬಂದು ನೋಡ್ತಾ ಇದ್ದಾರೆ. ನೋಡಿ ಹೇಗೆ ಅಟ್ಯಾಕ್ ಮಾಡಿದ್ರು, ಹೇಗೆ ಏನಂತಂದ್ರೆ ಇಲ್ಲಿರುವಂತಹ ಪರಿಸ್ಥಿತಿ ಇತ್ತು. ಮತ್ತೆ ಇಲ್ಲಿ ನೋಡಿ ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಇಲ್ಲಿರುವಂತಹ ಜನ ಅಂದ್ರೆ ಅವ್ರಿಗೆ ಎಲ್ರಿಗೂ ಸಹಿತ ಏನಂದ್ರೆ ಪೂರ್ತಿಯಾಗಿ ಏನಂದ್ರೆ ಇಲ್ಲಿ ಸಪೋರ್ಟ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಹೊರಗಡೆಯ ವಿಜುವಲ್ಸ್ ಅನ್ನು ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಯಾಕಂದ್ರೆ ಇಲ್ಲೂ ಸಹ ಅದೇ ರೀತಿಯಾದಂತಹ ವಾತಾವರಣ. ಮತ್ತೆ ಈ ಗೋಡೆಯಲ್ಲಿ ನೋಡಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ.
ಈ 3 ಜನ ಏನಂದ್ರೆ ಪೂರ್ತಿ ಆ ಪೆಹಲ್ಗಾಮ್ ನಡೆದಿರ್ತಕ್ಕಂತಹ ಘಟನೆ ಇತ್ತಲ್ಲ, ಆ ಘಟನೆಯ ಸಂಪೂರ್ಣವಾಗಿ ಆ ಒಂದು ಟೆರರಿಸ್ಟ್ಗಳಿಗೆ ಸಪೋರ್ಟ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಿದ್ರು. 4 ಕಡೆಗೆ ಇಡೀ ಸೇನೆ ಸುತ್ತುವರಿಯುತ್ತೆ, ಸುತ್ತುವರೆದು ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಸೇನೆ ಸುತ್ತುವರೆದು ದಾಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ 4 ಕಡೆಯಿಂದ ಗುಂಡಿನ ದಾಳಿ ಆಗುತ್ತೆ. ನಿಮ್ಮ ಈ ಮನೆಯ ಯಾವುದೇ ಭಾಗಕ್ಕೆ ಹೋಗಿ ನೀವು ಅಲ್ಲಿ ದಾಳಿ ಆಗುತ್ತೆ ನೋಡಿ. ಒಂದೊಂದು ಬುಲೆಟ್ಗಳು ಸಹಿತ ಎಲ್ಲಾ ಗೋಡೆಗಳಲ್ಲೂ ಸಹಿತ ಇದಾವೆ. ನಾವು ಬೆಳಗ್ಗೆ ನಾವು ನಿಂತ್ಕೊಂಡು ರಿಪೋರ್ಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಗುಂಡಿನ ದಾಳಿ ಕೇಳಿಸ್ತಾ ಇತ್ತಲ್ಲ, ಕೇವಲ ನಾವು ಈ ಜಾಗದಿಂದ 50 ಮೀಟರ್ ದೂರದಲ್ಲಿ ನಿಂತ್ಕೊಂಡು ರಿಪೋರ್ಟ್ ಅನ್ನ ಮಾಡ್ತಾ ಇದ್ವಿ ನೋಡಿ. ಈಗ ನೋಡಿ ಇದು ಪೂರ್ತಿ ಹೊಡೆದಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಷ್ಟು ಹೈಟೆಕ್ ಆಗಿರುವಂತಹ ಏನಂದ್ರೆ ಮನೆ, ಇದು ಕೇವಲ ಒಂದು ಮನೆ ಅಲ್ಲ, ಈ ರೀತಿಯಾದಂತಹ 2 ಮನೆಯಲ್ಲಿ ಉಳ್ಕೊಂಡಿದ್ರು. ಅಂದ್ರೆ ಅವರಿಗೆ ಎಷ್ಟರ ಮಟ್ಟಿಗೆ ಏನಂದ್ರೆ ಜನ ಇಲ್ಲಿನವ್ರು ಸಪೋರ್ಟ್ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಏನಂತಂದ್ರೆ ಅಲ್ಲಿ ಏನೋ ಬೇರೆ ಬೇರೆ ಆದಾಯದ ಮೂಲಗಳಿರ್ತವೆ, ಎಲ್ಲವನ್ನ ಸಹಿತ ಏನಂತಂದ್ರೆ ಈ ಮನೆಗಳನ್ನ ನೋಡಿದ್ರೆ ಮತ್ತೆ ಈ ಮನೆಯವರು ಇದ್ರ ಜೊತೆಲಿರುವಂತಹ ಜನರನ್ನ ನೋಡಿದ್ರೆ ಸಪೋರ್ಟ್ ಕೊಡ್ತಿರುವಂತದ್ದು ನೋಡಿದ್ರೆ ಏನಂದ್ರೆ ಗೊತ್ತಾಗುತ್ತೆ ನಿಮಗೆ. ಮನೆಯ ಒಳಗಡೆಯ ವಿಜುವಲ್ಸ್ ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಏನು ಗ್ಲಾಸ್ಗಳು ಏನಿದಾವೆ ಪೂರ್ತಿಯಾಗಿ ಒಡೆದೋಗ್ಬಿಟ್ಟಿದ್ದಾವೆ. ಇಲ್ಲಿ ಬಂದಂತಹ ವ್ಯಕ್ತಿಗಳು ಅವ್ರಿಗೆ ಏನಂತಂದ್ರೆ ಈ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಬಹಳಷ್ಟು ಅಳ್ತಾ ಇದ್ದಾರೆ. ಅಳ್ತಾ ಇರೋದಲ್ಲ, ಇಂತಹ ಘಟನೆ ಆಗಬಾರ್ದಿತ್ತು ಅನ್ನುವಂತಹ ಏನಂದ್ರೆ ವಿಚಾರ ಹೇಳ್ತಿದ್ದಾರೆ. ನಾವು ರಿಪೋರ್ಟಿಂಗ್ ಮಾಡ್ತಾ ಇದ್ರು ಸಹಿತ ಅಂದ್ರೆ ಬಹಳಷ್ಟು ಜನ ಹೇಳ್ತಿದ್ದಾರೆ, ನಡ್ರಿ ಯಾಕೆ ಇಲ್ಲಿ ನಿಂತ್ಕೋತೀರಾ, ನೀವು ಇಲ್ಲಿಂದ ಹೊರಟು ಬಿಡಿ, ನೀವು ಯಾವುದೇ ಕಾರಣಕ್ಕೆ ಇಲ್ಲಿಂದ ರಿಪೋರ್ಟಿಂಗ್ ಮಾಡಬೇಡಿ ಅಂತ. ಇಂತಹ ಪರಿಸ್ಥಿತಿ ಈ ಒಂದು ಜಾಗದಲ್ಲಿದೆ. ನ್ಯೂಸ್ ಫಸ್ಟ್ ಎದೆಗಾರಿಕೆಯಿಂದ ನಿಮ್ಮ ಮುಂದ್ಗಡೆ ಏನಂದ್ರೆ ಮಾಹಿತಿನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ರಿಪೋರ್ಟಿಂಗ್ ಅನ್ನ ಗ್ರೌಂಡ್ ಜೀರೋದಿಂದ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. 3 ಜನ ಮಟೇಶ್ ಆಗಿರುವಂತಹ ಏನಂದ್ರೆ ಏನು ಜಾಗ ಇದು, 3 ಜನ ಉಗ್ರನ ಹೊಡೆದೊಳಿಸುವಂತಹ ಜಾಗ ಇದು. ಇದೇ ರೀತಿಯಾದಂತಹ ಆಪರೇಷನ್ ಮತ್ತೆ ಮುಂದುವರಿಯುತ್ತೆ. ಇಡೀ ಸೇನೆ ಒಟ್ಟು 650ಕ್ಕೂ ಹೆಚ್ಚು ಜನ ಸೇನಾ ಸಿಬ್ಬಂದಿಗಳು ಆಪರೇಷನ್ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ನ್ಯೂಸ್ ಅನ್ನ ನ್ಯೂಸ್ ಫಸ್ಟ್ ಮಾತ್ರ ಕೊಡೋಕೆ ಸಾಧ್ಯ. ಯಾಕಂದ್ರೆ ಗ್ರೌಂಡ್ ಇಂದ ಕುತ್ಕೊಂಡು ಗ್ರೌಂಡ್ ಅಲ್ಲಿ ಇರುವಂತಹ ರಿಪೋರ್ಟ್ ಅನ್ನ ಮಾಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಖಾಶಂಪುರ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.